ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಫೋಕಸ್ ಆನ್ ಲರ್ನಿಂಗ್. ಕಲಿತ್ರೆ ಈಸಿ ಮಾರ್ಕೆಟು, ಅದರ್ವೈಸ್ ನಿಮಗೆ ಕಲಿಲ್ಲ ಅಂದರೆ ಮಾರ್ಕೆಟ್ ಆಲ್ವೇಸ್ ಬಿ ಅ ಟಫ್ ಡೇ. ಸೊ ಇವತ್ತು ಮಾರ್ಕೆಟು ಟ್ರಿಕ್ಕಿ, ಗೊತ್ತಿಲ್ಲ ಏನಕ್ಕೆ ಮಾರ್ಕೆಟು ಇಷ್ಟು ಶಾರ್ಪ್ ಸೆಲ್ಲಿಂಗ್ ಕೊಡ್ತು ಅಂತ. ಮೇ ಬಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಾದರೂ ನ್ಯೂಸ್ ಸ್ಪ್ರೆಡ್ ಮಾಡಿದ್ರಾ ಏನೋ ಗೊತ್ತಿಲ್ಲ. ವೆರಿ ಶಾರ್ಪ್ ಸೆಲ್ಲಿಂಗು, ಅನ್ಎಕ್ಸ್ಪೆಕ್ಟೆಡ್ ಸೆಲ್ಲಿಂಗು. ಲೈಕ್ ತುಂಬ ಜನ ಎಕ್ಸ್ಪೆಕ್ಟೇಷನ್ 24,000 ಮೇಲ್ಗಡೆ ಹೋಲ್ಡ್ ಮಾಡಿದರೆ ಮಾರ್ಕೆಟ್ ಕ್ಯಾನ್ ಗೋ ಸಮ್ ಮೋರ್ ಅಪ್ ಸೈಡ್ ಅಂತ, ಬಟ್ ಅವ್ರನ್ನೂ ಕೂಡ ಬ್ರೇಕ್ ಮಾಡೋಯ್ತು. ಸೊ ದಟ್ಸ್ ಓಕೆ. ನಮಗೆ ಇಂಟ್ರಾಡೇ ಟ್ರೇಡರ್ಗೆ ಮಾರ್ಕೆಟು ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ದಟ್ಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ನಮಗೆ ಏನಂದರೆ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ಸು, ಪ್ರೈಸ್ ಆ್ಯಕ್ಷನ್ಸ್ ಕಂಪ್ಲೀಟಾಗಿ ಈಸಿ ಆಗಿದ್ದರೆ, ಇಂಪಾರ್ಟೆಂಟ್ ಆಗಿದ್ದರೆ ಅದೇ ನಮಗೆ ಮೋರ್ ದೆನ್ ಎನಫ್ ಟು ಟ್ರೇಡ್. ಓಕೆನಾ? ಸೊ ಇವತ್ತಿಂದು ನಿಮಗೆ ಟ್ರೇಡ್ ಲಾಜಿಕ್ಸು ಥಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಆಲ್ಮೋಸ್ಟ್ ಡನ್ ಫಾರ್ ದ ಲೆಟ್ ಸಿ. ಸೊ ಇವತ್ತಿಂದು ಆಲ್ಮೋಸ್ಟ್ ವೆರಿ ಸ್ಮಾಲ್ ಅಮೌಂಟೇ, ನಾಟ್ ಮಚ್ ಬಿಗ್ ಅಮೌಂಟ್ ಇಲ್ಲ ಅಂತ ಹೇಳೋದಿಲ್ಲ. ಏನಕ್ಕೆಂದರೆ ಮಾರ್ಕೆಟಲ್ಲಿ ಟ್ರಿಕ್ಕಿ ಒಂದು ಫ್ರೈಡೆ, ಡೋಂಟ್ ನೋ ಮೋರ್ ರಿಸ್ಕ್. ಸೊ ಫ್ರೈಡೆ ಆದ್ದರಿಂದ ವೀಕೆಂಡ್ ಆಲ್ವೇಸ್ ವಿ ಶುಡ್ ಗೋ ವೆರಿ ಇದು. ಸೊ ಪುಟ್ ಸೈಡು ವೆರಿ ಗುಡ್ ಮೂಮೆಂಟು, ವೆರಿ ಗುಡ್ ಟ್ರೇಡ್ ಕೂಡ ಆಗಿದೆ ಪುಟ್ ಸೈಡ್ದು. ಸೊ ಕಾಲ್ ಸೈಡು ಇಟ್ಸ್ ದ ಲಿಟಲ್ ಬಿಟ್ ಕನ್ಫ್ಯೂಷನ್ ಟ್ರೇಡ್ ಇತ್ತು, ಹಾಗಾಗಿನೇ ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಇಟ್ ವಾಸ್ ಈಸಿ ಅಂದ್ಕೊಳ್ತೀನಿ, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿಲ್ಲ ಅಂದರೆ ಐ ಕುಡ್ ಹ್ಯಾವ್ ಮೆರಿಟ್ ವೆರಿ ಗುಡ್, ರೈಟ್? ಸೊ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಮ್ಟೈಮ್ ನೀವು ಮಾರ್ಕೆಟ್ ಮೈಂಡ್ಸೆಟ್ನ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿನೇ. ಸೊ ದ ಓವರ್ ಆಲ್ ಟುಡೇ ಐ ಆಮ್ ಕ್ಲೋಸಿಂಗ್ ವಿತ್ ಒಂದು ಆವ್ರೇಜ್ ಪ್ರಾಫಿಟ್ ಅಂದರು. ಇಟ್ಸ್ ಮೋರ್ ದ್ಯಾನ್ ಎನಫ್ ಫಾರ್ ಮಿ. ಓಕೆನಾ? ಸೊ ನಿಮಗೂ ಕೂಡ ಹೇಳೋದಷ್ಟೇ ಮಾರ್ಕೆಟಲ್ಲಿ. ಸೊ ಆಲ್ವೇಸ್ ಬಿ ಪ್ರಾಕ್ಟಿಕಲ್ ಟ್ರೇಡಿಂಗಲ್ಲಿ ಪ್ರಾಕ್ಟಿಕಾಲಿಟಿನ ಬೆಳೆಸ್ಕೊಳ್ಳಿ. ಆಲ್ವೇಸ್ ನೀವು ಕೂಡ ಒಂದು ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗಿ ಕನ್ವರ್ಟ್ ಆಗ್ತೀರಾ. ಸೊ ಇವತ್ತಿಂದು ಲಾಜಿಕ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಲೆಟ್ಸ್ ಗೋ ವಿತ್ ರಿಪ್ಲೈ ಬಾರ್. ಮಾರ್ಕೆಟಲ್ಲಿ ನಿನ್ನೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದನ್ನು ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಮಾರ್ಕೆಟು ಒಂದು ಬಿಗ್ ರೇಂಜ್ ಒಳಗಡೆ ಒಂದು ಸ್ಮಾಲ್ ರೇಂಜ್ ಆಗಿ ಕ್ಲೋಸ್ ಆಗಿತ್ತು ನಿನ್ನೆ. ಸೊ ಇಟ್ ಮೀನ್ಸ್ ಇನ್ಸೈಡ್ ಕ್ಯಾಂಡಲ್ ಅಂತಿರಲ್ಲ, ಸೊ ಆ ಥರ ವಾಟ್ ಎವರ್ ಇನ್ಸೈಡ್ ಕ್ಯಾಂಡಲ್ ಇರ್ಬೋದು. ನೆಕ್ಸ್ಟ್ ಇನ್ಯಾವ್ದಾರು ನೀವು ನಿಮ್ಮ ನೇಮ್ ಏನಿದೆ, ಮದರ್ ಬೇಬಿ ಕ್ಯಾಂಡಲ್ ಇರ್ಬೋದು, ಯಾವ್ದಾರು ಹಾಕೊಳ್ಳಿ, ದಟ್ಸ್ ಅಪ್ ಟು ಯು. ಸೊ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಇದನ್ನು ಬ್ರೇಕ್ಔಟ್ ಆದರೆ ವಿಲ್ ಗೋ ವಿತ್ ಬೈಯಿಂಗ್ ಸೈಡ್ ಟ್ರೇಡ್, ಬ್ರೇಕ್ ಡೌನ್ ಆದರೆ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಓಕೆನಾ? ಈ ಮಧ್ಯದಲ್ಲಿ ಸೊ ವೆರಿ ಡಿಫಿಕಲ್ಟ್ ಟು ಟ್ರೇಡ್, ನೋ ಟ್ರೇಡ್ ಝೋನ್ ಇದು. ಸೊ ಸುಮ್ಮನೆ ಟ್ರೇಡ್ ಮಾಡಿ ವೇಸ್ಟ್ ಮಾಡಿಬಿಡಿ ಸಮಯನ, ವೆಯ್ಟ್ ಮಾಡಿ ಅಂತ ಹೇಳಿದೆ. ಸೊ ಸೇಮೇ ಮಾರ್ಕೆಟು ಫಸ್ಟ್ ಕ್ಯಾಂಡಲ್ ಏನು ಮಾಡಿದೆ, ಡೇ ಹೈನ ಆಲ್ಮೋಸ್ಟ್ ನಮ್ಮ ಸ್ವಿಂಗ್ ಏನು ಹೇಳಿದೆ ಅದನ್ನು ಬ್ರೇಕ್ಔಟ್ ಕೂಡ ಮಾಡ್ತು ಮಾರ್ಕೆಟು. ಸೊ ಬ್ರೇಕ್ಔಟ್ ಮಾಡ್ತು, ಬಟ್ ಮಾರ್ಕೆಟ್ ಅಲ್ಲಿಂದ ಮೇಲಕ್ಕೆ ಏನಾದ್ರು ಹೋಗಿದೆಯಾ, ಸಸ್ಟೈನ್ ಆಗಿದೆಯಾ? ಇಲ್ಲ, ಒಂದು ಬುಲ್ಲಿಶ್ ಸಸ್ಟೈನ್ ಕೂಡ ಆಗಲಿಲ್ಲ. ಸೊ ದೆನ್ ವಿ ಶುಡ್ ವೆಯ್ಟ್ ಮಾಡೋದೆಲ್ಲಿಗೆ, ಐದರ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್, ಐದರ್ ಮಾರ್ಕೆಟ್ ಗೋ ಅಪ್ ಸೈಡ್ ಲೆವೆಲ್. ಓಕೆನಾ? ಸೊ ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟು, ಎಕ್ಸಾಕ್ಟ್ಲಿ ಮಾರ್ಕೆಟು ಕಂಟಿನ್ಯೂಸ್ ಬೇರಿಶ್ ಸೈಡಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಆಲ್ರೆಡಿ ಇಷ್ಟು ದೂರ ಬಂದಾಗಲೇ ಎಕ್ಸ್ಪೆಕ್ಟೇಷನ್ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದು ರಿಟ್ರೇಸ್ಮೆಂಟ್, ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟರೆ ಐ ಕುಡ್ ಗೋ ವಿತ್ ಬುಲ್ಲಿಶ್ ಸೈಡ್ ಟ್ರೇಡ್ ಅಂತ. ಒಂದು ಗ್ರೀನ್ ಕ್ಯಾಂಡಲ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಆ್ಯಕ್ಚುಲಾಗಿ ನಾನು ನೀವೇನಲ್ಲಿ ಕಾಸ್ಟ್ ಟು ಕಾಸ್ಟ್ ನೋಡ್ತಾ ಇರಲ್ಲ, ಆ ಟ್ರೇಡು ನಾನು ಆ್ಯಕ್ಚುಲಿ ಇಲ್ಲಿ ತೊಗೊಂಡಂಥ ಟ್ರೇಡ್. ಅದು ಎಕ್ಸಾಕ್ಟ್ ಈ ಲೆವೆಲಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದೆ. ಮಾರ್ಕೆಟಲ್ಲಿ ಒಂದು 3-4 ಪಾಯಿಂಟ್ ಮೇಲಕ್ಕೂ ತೋರಿಸ್ತಿತ್ತು, ಬಟ್ ಯಾಕೋ ಡೌಟ್ ಅನ್ನಿಸ್ತಿತ್ತು ಮಾರ್ಕೆಟಲ್ಲಿ, ಬಿಕಾಸ್ ಮೇಲಿಂದ ಬರ್ತಾ ಇದೆ. ಲೆಟ್ಸ್ ಕ್ಲೋಸ್ ದ ಪೊಸಿಷನ್ ಅಂತ ಇಲ್ಲೇ ನಾನು ಪೊಸಿಷನ್ನ ಕೂಡ ಅದನ್ನು ಸ್ಕ್ವೇರ್ ಕೂಡ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಯಾವಾಗ ಈ ಕ್ಯಾಂಡಲ್ ಬಂತು, ಮೈಂಡ್ ಸೆಟ್ ಇಸ್ ಚೇಂಜ್ ನಾವು. ಸೊ ಐ ಹ್ಯಾವ್ ಟು ಗೋ ವಿತ್ ಪುಟ್ ಸೈಡ್ ಟ್ರೇಡ್. ವೆಯ್ಟ್ ಮಾಡ್ತಿದ್ದೆ ಒಂದು ರಿಟ್ರೇಸ್ಮೆಂಟ್ ಕೊಡುತ್ತಾ ಅಂತ. ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಟ್ಟಿದೆಯಾ? ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿದೆ. ಓಕೆನಾ? ಸೊ ಇಷ್ಟು ದೂರ ಬಂದ ಮೇಲೆ ನಾನು ಆ್ಯಕ್ಚುಲಿ ನೀವು ಅಲ್ಲಿ ಏನೊಂದು ಇದನ್ನು ನೋಡ್ತಾ ಇರಲ್ಲ, ನೆಗೆಟಿವ್ ಟ್ರೇಡ್ ಒಂದು ನೋಡ್ತಾ ಇರಲ್ಲ. ಆ್ಯಕ್ಚುಲಾಗಿ ನಾನು ಇಲ್ಲಿ ಬಂದಾಗ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಕಂಟಿನ್ಯೂಸ್ ಆಗಿ 90 ಡಿಗ್ರಿಲಿ ಬಿದ್ದಿದೆ, ಒಂದು ಸ್ಮಾಲ್ ಬೌನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತೊಗೊಂಡೆ. ಬಟ್ ಅದು ನನಗೆ ದಟ್ ವಾಸ್ ಮಿಸ್ಟೇಕ್ ಅನ್ ಟ್ರೇಡ್, ಇಲ್ಲ ಅಂತ ಹೇಳೋದಿಲ್ಲ. ಸೊ ಯಾಕೆಂದ್ರೆ ನಾನು ವೆಯ್ಟ್ ಮಾಡ್ತೀನಿ ಈ ಲೆವೆಲ್ಸ್ ತನಕ ಮಾರ್ಕೆಟ್ ರಿಟ್ರೇಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ. ಬಟ್ ಅಲ್ಲಿ ಯಾಕೋ ಮಾರ್ಕೆಟ್ ಪ್ರೀಮಿಯಮ್ ಸಡನ್ ಡ್ರಾಪ್ ಆಯಿತು, ಐ ಜಸ್ಟ್ ಎಕ್ಸಿಟೆಡ್. ದೆನ್ ವೆಯ್ಟ್ ಫಾರ್ ಮೈ ಪುಟ್ ಸೈಡ್ ಟ್ರೇಡ್. ಪುಟ್ ಸೈಡ್ ಟ್ರೇಡ್ ವೆರಿ ಈಸಿ ಟ್ರೇಡ್. ನಿಮ್ಗೆ ಯಾವ್ದು ಹೇಳಿ, ದಿಸ್ ವಾಸ್ ದ ಟ್ರೇಡ್, ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಟ್ರೇಡ್. ಓಕೆನಾ? ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ನಾನು ಪುಟ್ ಸೈಡ್ ಪ್ರೀಮಿಯಮ್ಮು 173, 174 ನನಗೆ ಅದು ಸಿಕ್ಕಿದ್ದದು. 174ಇಂದ ಮಾರ್ಕೆಟಲ್ಲಿ ನಿಮಗೆ ಟೋಟಲ್ ವಾಲೆಟೈಲ್ ಇದೆ. ಓಕೆನಾ? ಮಾರ್ಕೆಟಲ್ಲಿ ಏನಕ್ಕೆ ಅಂದರೆ ಓವರ್ ಆಲ್ ಸ್ಟ್ರಕ್ಚರ್ ಬುಲ್ಲಿಶ್ ಇರೋದ್ರಿಂದ ಮಾರ್ಕೆಟ್ ವಾಲೆಟೈಲ್ ಇದೆ, ವೆಯ್ಟೆಡ್. ಇದು ಬಂದಾಗಲೂ ನಾನು ಪ್ರಾಫಿಟ್ ಬುಕ್ ಮಾಡಿಲ್ಲ, ವೆಯ್ಟ್ ಮಾಡ್ತಿದ್ದೆ. ಇದು ಬಂದಾಗ ನನಗೆ ಆಲ್ಮೋಸ್ಟು ಮಾರ್ಕೆಟು ಶೋನ್ ಮೀ ಆಲ್ಮೋಸ್ಟ್ ನಿಮಗೆ ಎಷ್ಟು 10 ಪಾಯಿಂಟು 12 ಪಾಯಿಂಟಲ್ಲಿ ತೋರಿಸ್ತಲೇ ಇತ್ತು. ಬಟ್ ಕಾನ್ಫಿಡೆನ್ಸ್ ಇದೆ ಮಾರ್ಕೆಟ್ ಡೆಫಿನೆಟಾಗಿ ರಿಟರ್ನ್ ಹೋಗುತ್ತೆ ಸ್ವಲ್ಪ ಕೆಳಗಡೆಗೆ ಅಂತ.
ಈ ಕ್ಯಾಂಡಲ್ ಬಂದಾಗ ಆ್ಯಕ್ಚುಲಿ ನಾನು ಮಿಸ್ಟೇಕ್ ಮಾಡಿದೆ ಅಂದರೆ ಐ ಶುಡ್ ಹೋಲ್ಡ್ ಇಟ್. ನಾನು 25 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ, 23-24 ಪಾಯಿಂಟ್ಗೆ ಎಕ್ಸಿಟ್ ಆದೆ. ಇದು ನಿಮಗೆ ಬಿಲೀವ್ ಮಾಡಲ್ಲ, 45 ಪಾಯಿಂಟ್ ಮೂವ್ ಆಗಿದೆ. ಓಕೆನಾ. ಸೊ 45 ಪಾಯಿಂಟ್ ಮೂವ್ ಆಗಿದೆ. ಬಟ್ ನಾನು ಅಲ್ಲಿ ನಮ್ದು ಏನು ನೋಡ್ತಾ ಇರೋ ವಾಟ್ ಎವರ್ ಮಾರ್ನಿಂಗ್ ಸ್ಮಾಲ್ ಲಾಸ್ ಇತ್ತು ಅದನ್ನು ಕವರ್ ಆಗಿ ಪ್ರಾಫಿಟ್ ಕನ್ವರ್ಟ್ ಮಾಡಿ ಕೊಟ್ಟಿದ್ದು ಇದು. ಯಾಕೆಂದರೆ ಲಾಜಿಕ್ ವೆರಿ ಸಿಂಪಲ್ ಲಾಜಿಕ್ಕು. ತುಂಬ ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ ಮಾಡಿದ್ದಾರೆ, ಸರ್ ಸೇಮ್ ಲೆವೆಲಿಂದಲೇ ನಾವು ಟ್ರೇಡ್ ತೊಗೊಂಡಿದ್ದೀವಿ ಆ್ಯಂಡ್ ಸೇಮ್ ಲೆವೆಲಿಂದಲೇ ಮಾರ್ಕೆಟಲ್ಲಿ ನಾವು ಕೂಡ ಪ್ರಾಫಿಟ್ ಮಾಡಿದ್ದೀವಿ ಅಂತ. ದಟ್ಸ್ ಅ ಗುಡ್ ಥಿಂಗ್. ಓಕೆನಾ. ಇವಾಗ ಮಾರ್ಕೆಟಲ್ಲಿ ಏನಾಗ್ತಿದೆ, ಇನ್ನೇನು ಆಗೋದಿಲ್ಲ. ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮಿಡ್ಡಿಗೆ ಬಂದು ನೋಡೋಣ ಮಾರ್ಕೆಟಲ್ಲಿ ಇವತ್ತು ಸೈಡ್ ವೇಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇಟ್ಸ್ ಅ ಪ್ಯೂರ್ ನ್ಯೂಸ್ ಬೇಸ್ ಮಾರ್ಕೆಟ್. ನಿನ್ನೆ ಇವತ್ತು ಎಲ್ಲ ಸ್ವಲ್ಪ ನ್ಯೂಸು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ನಡೀತಿರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ನ್ಯೂಸ್ ಬೇಸ್ಡ್ ಇದೆ. ಓಕೆನಾ. ಸೊ ಆ್ಯಂಡ್ ಮೋರ್ ಎವರ್ ತುಂಬ ಜನ ಕೇಳ್ತಿದ್ರಿ ನಮ್ಮದು ಲೈಕ್ 1 and 0 ಚೇಂಜಸ್ ಹೇಗೆ ಆಗುತ್ತೆ ಅಂತ. ಇವತ್ತು ಪಿಕ್ಚರ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ. 1 and 0 ನಿಮಗೇನು ಚೇಂಜಸ್ ಆಗಿದೆ ಅಂತ. ಇಟ್ ವಾಸ್ ಅ 0 ನೌ. ಓಕೆನಾ. ಒನ್ಸ್ ಬ್ರೇಕ್ ಡೌನ್ 0 ಡೌನ್ ಸೈಡಿಗೆ ಬಂದಿದೆ, ರೈಸ್ಗೆ ಹೋಗಿದೆ. ಇಟ್ ಮೀನ್ಸ್ ನಿಮಗೆ ರಿಟ್ರೇಸ್ಮೆಂಟು 0.36 0.38 ವೆರಿ ಈಸಿಯಾಗಿ ಕಾಣುತ್ತೆ ಕಣ್ಮುಂದೆ. ವೆರಿ ಈಸಿಯಾಗಿ ನೀವು ಟ್ರೇಡ್ ಮಾಡ್ಬೋದು ಅಲ್ವಾ. ಸೊ ಇವತ್ತಿಂದು ನಿಮಗೇನಾದರೂ ಪ್ರಾಫಿಟ್ ಆಗಿದರೆ ಫ್ರೈಡೆ ನೋ ಮೋರ್ ಟ್ರೇಡ್ಸ್. ಜಾಸ್ತಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಕ್ಲೋಸ್ ಮಾಡಿ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಓಲ್ಡ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಕಂಫರ್ಟಬಲ್ ಅನಿಸಿದರೆ ಜಾಯ್ನ್ ಆಗಿ ಕಲೀರಿ. ಸೊ ಆಲ್ರೆಡಿ ನಿಮಗೆ ಮಿನಿಮಲ್ ಫೀಸು ನಾನು ಚಾರ್ಜ್ ಮಾಡ್ತೀನಿ ಅನ್ನೋದು ಕೂಡ ಗೊತ್ತಿದೆ. ಇಟ್ಸ್ ಅಪ್ ಟು ಯು, ನಿಮ್ಮ ಕಂಫರ್ಟಬಿಲಿಟಿ. ನಿಮಗೆ ಓಕೆ ಅನಿಸಿದರೆ ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಲರ್ನ್. ಯಾವುದೇ ಕಾರಣಕ್ಕೂ ಆಪೋಸಿಟ್ ಟ್ರೇಡ್ಸ್ನ ಇವತ್ತು ಮಾಡ್ಲಿಕ್ಕೆ ಹೋಗ್ಬಿಡಿ. ಬಿಕಾಸ್ ಮಾರ್ಕೆಟ್ 90 ಡಿಗ್ರಿಲಿ ಶಾರ್ಪ್ ಫಾಲ್ ಆಗಿದೆ ಅಂದರೆ ಮೇ ಬಿ ಸಮ್ ಗುಡ್ ನ್ಯೂಸ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಗುಡ್ ನ್ಯೂಸ್ ಇನ್ ದ ಸೆನ್ಸ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬೇಕು. ಸೊ ಬ್ಯಾಡ್ ನ್ಯೂಸ್ ಏನೋ ಇದ್ದೇ ಇರುತ್ತೆ, ಅದೇ ರೀಸನ್ಗೆ. ಸೊ ಮಾರ್ಕೆಟು ನಿಮಗೇನು ಹೇಳಿದೆ, ಏನಕ್ಕೆ ಮಾರ್ಕೆಟಲ್ಲಿ ನಾನು ಒಂದು ಆ ಬುಲ್ಲಿಶ್ ಸೈಡ್ ಥಿಂಗ್ಸ್ನ ಏನಕ್ಕೆ ನೋಡ್ತಿದ್ದೆ ಅಂದರೆ ರೀಸನ್ ಇಷ್ಟೇ. ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಬಂದಿದೆ, ದೆರ್ ವಿಲ್ ಬಿ ರಿಟ್ರೇಸ್ಮೆಂಟಿಂದ ಮಾರ್ಕೆಟ್ ಮೈಟ್ ಬಿ ಬೌನ್ಸ್ ಆಗುತ್ತೆ ಅನ್ನೋದು ಮೈಂಡಲ್ಲಿತ್ತು. ಅದೇ ರೀಸನ್ಗೆ ನಾನು ಅಲ್ಲಿ ನೋಡಿದ್ದು. ಬಟ್ ಓವರಾಲ್ ಟ್ರೆಂಡ್ ಪ್ರಕಾರ ಮಾರ್ಕೆಟಲ್ಲಿ ಇವತ್ತು ಸೆಲ್ಲಿಂಗ್ ಸೈಡ್ ಕೂಡ ಬರಬೇಕಿತ್ತು ಮಾರ್ಕೆಟು. ಸೊ ಸೆಲ್ಲಿಂಗ್ ಸೈಡ್ ಕೂಡ ಬಂದಿದೆ. ಓಕೆನಾ. ಸೊ ಓವರಾಲ್ ಟ್ರೆಂಡು ಸ್ಟ್ರಕ್ಚರ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅದೇ ರೀಸನ್ಗೆ ನಾನು ನಿಮಗೆ ಹೇಳಿದ್ದು ಮಾರ್ಕೆಟಲ್ಲಿ. ಸೊ ಬೋತ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್. ನಿಮಗೆ ಟ್ರೆಂಡ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮಾರ್ಕೆಟಲ್ಲಿ. ಸೊ ಆಲ್ವೇಸ್ ಬಿ ಕೇರ್ಫುಲ್. ಮಾರ್ಕೆಟ್ನ ಗೊತ್ತಿಲ್ಲ ಅಂದರೆ ಟ್ರೇಡಿಂಗು ಟಫ್ ಆಗುತ್ತೆ, ಗೊತ್ತಿದ್ರೆ ಟ್ರೇಡಿಂಗ್ ಈಸಿ ಆಗುತ್ತೆ. ನಾವು ಮಾರ್ಕೆಟಲ್ಲಿ ಇವಾಗ ನಿಮಗೆ ಸೆಲ್ ಆ್ಯಂಡ್ ರೈಸ್ ಆಗುತ್ತೆ. ಆಲ್ರೆಡಿ ಈ ಲೆವೆಲ್ ಟೆಸ್ಟ್ ಆಗಿದೆ. ದಿಸ್ ವಾಸ್ ದ ವೆರಿ ಕ್ರೂಷಿಯಲ್ ಲೆವೆಲ್. ಈ ಲೆವೆಲ್ ತನಕ ಮಾರ್ಕೆಟಲ್ಲಿ ಎಷ್ಟು ಪಿಕ್ಚರ್ ಪರ್ಫೆಕ್ಟ್ ಲೆವೆಲ್ ನೋಡಿ. ಅದು ಲಾಸ್ಟ್ ಸ್ವಿಂಗ್ ಏನಿದೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಮಾರ್ಕೆಟ್ ಏನಾದರೂ ಅಗೇನ್ ಗ್ಯಾಪ್ ಡೌನ್ ಓಪನ್ ಆದರೆ ವಿ ಡೋಂಟ್ ನೋ, ಮೇ ಬಿ ಗ್ಯಾಪ್ ಡೌನ್ ಓಪನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಮಂಡೇ ಏನಾಗುತ್ತೆ ಸಿನಾರಿಯೋ ಅದ್ರ ಮಂಡೇ ಸಿನಾರಿಯೋ. ಬಟ್ ಇವತ್ತಿಂದು ವೆರಿ ಈಸಿ ಟ್ರೇಡು, ಸಿಂಪಲ್ ಟ್ರೇಡು. ದಿಸ್ ವಾಸ್ ಮೈ ಒನ್ ಸ್ಮಾಲ್ ಮಿಸ್ಟೇಕ್ ಅಷ್ಟೇ. ಸೊ ದಟ್ ಆ ಮಿಸ್ಟೇಕ್ನ ಐ ಕವರ್ಡ್. ದಟ್ ಈಸ್ ಕಾರ್ಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೆ ಹೇಳೋದು. ಇಲ್ಲಿಂದ ಬೀಳಬೇಕಾದ್ರೆ ಎಲ್ಲರೂ ಒಂದು ರಿಟ್ರೇಸ್ಮೆಂಟ್ ಕೊಟ್ಟಿದ್ರೆ ಐ ಕುಡ್ ಗೋ ವಿತ್ ಸೆಲ್ಲಿಂಗ್ ಸೈಡ್, ರೈಟ್. ಎಲ್ಲೂ ಒಂದು ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ ಮಾರ್ಕೆಟ್. ಸೊ ವಿತೌಟ್ ರಿಟ್ರೇಸ್ಮೆಂಟ್ ಮಾರ್ಕೆಟ್ ಬೀಳ್ತಿದೆ ಅಂದಾಗ ಆಲ್ವೇಸ್ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅದನ್ನೇ ನಾನು ಕೂಡ ಮಾಡಿದ್ದು ಇವತ್ತು. ಲೆಟ್ಸ್ ಸಿ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಆಲ್ಸೋ ಸೇಮ್ ಲಾಜಿಕ್, ಸೇಮ್ ಮೈಂಡ್ಸೆಟ್. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆ್ಯಕ್ಚುಲಿ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ನು ರಿಜೆಕ್ಷನ್ನು, ವೆರಿ ಫಾಸ್ಟ್ ಶಾರ್ಪ್ ಸೆಲ್ಲಿಂಗು ಬಂದಿದೆ ಮಾರ್ಕೆಟಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಆಲ್ಸೋ ಇನ್ ಆಲ್ ಟೈಮ್ ಹೈ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಹೋಲ್ಡಿಂಗ್ ಅಟ್ 54,200 300. ಸೊ ಮೈಟ್ ಬಿ ಬೌನ್ಸ್ ಬ್ಯಾಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಇವತ್ತು ಬೌನ್ಸ್ ಬ್ಯಾಕ್ ಬರುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಬಟ್ ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟೆಡ್ ಇದೆ. ಅಂಟಿಲ್ ಅನ್ಲೆಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಏನಂದರೆ ಪಾಕಿಸ್ತಾನ್ ಇಂಡಿಯಾದು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಮುಗಿಯೋವರೆಗೂ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಸೊ ಇವಾಗ ನಿಮಗೆ ಇಷ್ಟು ಶಾರ್ಪ್ ಫಾಲ್ ಆದಾಗ ಐ ಗೆಸ್ ವಿಕ್ಸ್ ಕೂಡ ರೈಸ್ ಆಗಿರುತ್ತೆ. ಎಷ್ಟು ರೈಸ್ ಆಗಿದೆ ನೋಡೋಣ ತಡ್ರಿ. ಇಂಡಿಯಾ ವಿಕ್ಸ್ ಹಾಕ್ಬೇಕಲ್ವಾ. ಇಂಡಿಯಾ ವಿಕ್ಸ್ ಶೂಟೆಡ್ ಲೈಕ್ ನಿಮಗೆ ಬೆಳಗ್ಗೆ ಓಪನ್ ಆದಾಗ ವಿಕ್ಸ್ ಈಸ್ ಅರೌಂಡ್ 15-16 ಇತ್ತು. ನಾವು ಶೂಟೆಡ್ ಅಪ್ ಟು 17.5. ಇಟ್ ಮೀನ್ಸ್ ಪ್ರೀಮಿಯಮ್ಸ್ ಆರ್ ಹೈ. ನಾವು ಪ್ರೀಮಿಯಮ್ಸ್ ಸ್ವಲ್ಪ ಹೈ ಆಗಿರುತ್ತೆ ಮಾರ್ಕೆಟಲ್ಲಿ. ಬಿ ಕೇರ್ಫುಲ್. ಇವಾಗ ಪ್ರೀಮಿಯಮ್ಸ್ ಹೈ ಇದ್ದಾಗ ನೆವರ್ ಎವರ್ ಗೋ ಫಾರ್ ಟ್ರೇಡಿಂಗ್ ಅಗೇನ್. ಒನ್ ಮೋರ್ ಟೈಮ್ ಟ್ರೇಡಿಂಗ್ ಕಡೆ ಥಿಂಕ್ ಮಾಡಬೇಡಿ. ಪ್ರೀಮಿಯಮ್ಸ್ ಆರ್ ಹೈ ನಾವು. ಸೊ ಡೋಂಟ್ ಥಿಂಕ್ ಇಟ್ ಆನ್ ಲೈಕ್ ಪ್ರೀಮಿಯಮ್ಸ್ ಲೋ ಆಗೋವರೆಗೂ ಟ್ರೇಡ್ ಮಾಡ್ಬೋದೋ ಮಾಡಬಾರ್ದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ. ಡೋಂಟ್ ಥಿಂಕ್ ನಾವು ಪ್ರೀಮಿಯಮ್ ಈಸ್ ಹೈ. ನಾವು ಏನಾಗ್ತಿದೆ ವಿಕ್ಸ್ ಹೈ ಆಗಿರೋದು ಕೂಲ್ ಡೌನ್ ಆಗ್ತಿದೆ, ನಿಮ್ಮ ಪ್ರೀಮಿಯಮ್ ಮೂವ್ ಆಗಲ್ಲ ಇವಾಗ. ಓಕೆನಾ. ಸೊ ದಿಸ್ ಈಸ್ ದ ಇಶ್ಯೂ. ಏನಾಗುತ್ತೆ ಗೊತ್ತಾ, ಈಗ ನಮಗೆ ಸಪೋಸು ಮಂಡೇ ಲೈಕ್ ಗ್ಯಾಪ್ ಡೌನ್ ಓಪನ್ ಆದರೆ ವಿಕ್ಸ್ ವಿಲ್ ಶೂಟ್ ಅಪ್ ಅಗೇನ್.
ಸೊ ಏನಾದರೂ ಮಾರ್ಕೆಟು ಫ್ಲಾಟಿಶ್ ಇಲ್ಲ ಮಿಡಲ್ ಸಿಗಾಕೊಂಬಿಟ್ರೆ ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ವಿಕ್ಸ್ ವಿಲ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್, ಕೂಲ್ ಆಫ್ ಆಗಿಬಿಡುತ್ತೆ. ವಿಕ್ಸ್ ಕೂಲ್ ಆಫ್ ಆದರೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು ಮೂವ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಅದನ್ನೇನು ನಾವು ಎವ್ರಿ ಡೇ ನೋಡಬೇಕು ಮಾಡಬೇಕಂತ ಏನಿಲ್ಲ. ನಿಮಗೆ ಏನಕ್ಕೆ ವಿಕ್ಸ್ನ ಇವತ್ತು ಲಾಜಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ ರೀಸನ್ ಇಷ್ಟೇ, ವಿಕ್ಸ್ ಎವ್ರಿ ಡೇ ವಾಲಟಿಲಿಟಿ ಆಗ್ತಲೇ ಇರುತ್ತೆ, ಅದರಲ್ಲಿ ಏನು ಮಚ್ ಡಿಫ್ರೆನ್ಸ್ ಇಲ್ಲ. ಸೊ ಯಾವಾಗ ಮಾರ್ಕೆಟ್ ಬೀಳುತ್ತಲ್ಲ ಅವಾಗ ಆಲ್ವೇಸ್ ವಿಕ್ಸ್ ಈಸ್ ಹೈ, ನೆನ್ಪಿಟ್ಕೊಳ್ಳಿ. ಯಾವಾಗ ಮಾರ್ಕೆಟ್ ಇದಿರುತ್ತೆ ನೋಡಿ ಆವಾಗ ಆಲ್ವೇಸ್ ವಿಕ್ಸ್ ಈಸ್ ಲೋ. ಸೊ ಸೇಮ್ ಲಾಜಿಕ್ ಅಷ್ಟೇ, ದೆರ್ ಇಸ್ ನಥಿಂಗ್ ಮಚ್ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಲಾಜಿಕ್ ಅಷ್ಟೇ, ಇಟ್ಸ್ ಅ ಪ್ಯೂರ್ ಲಾಜಿಕ್ ಬೇಸ್ಡ್ ಟ್ರೇಡಿಂಗ್, ಲಾಜಿಕ್ ಬೇಸ್ಡ್ ಮೈಂಡ್ಸೆಟ್ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಸೊ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಓಕೆ, ಇವತ್ತು ಕಲಿಯೋವಂಥವ್ರು ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ನಿಮಗೆ ತುಂಬ ಜನದ ಕ್ವಶನ್ ಇತ್ತು, ದಿಸ್ ಇಂಡಿಕೇಟರ್ ಅವೈಲೇಬಲ್ ಓನ್ಲಿ ಇನ್ ಟ್ರೇಡಿಂಗ್ ವ್ಯೂ, ಅದನ್ನು ಬಿಟ್ಟು ಬೇರೆ ಯಾವ ಬ್ರೋಕರ್ಸಲ್ಲಿ ಸಿಗೋದಿಲ್ಲ ಇಂಡಿಕೇಟರ್. ಅದು ಟ್ರೇಡಿಂಗ್ ವ್ಯೂವಲ್ಲಿ ನೋಡಿಕೊಂಡು ಕೂಡ ಟ್ರೇಡ್ ಮಾಡ್ಬೋದು, ಅದೇನು ತುಂಬಾ ಟಫ್ ಏನಲ್ಲ ಅದು. ಹೋಪ್ ನಿಮಗೆ ಲಾಜಿಕ್ಸ್ ಗೊತ್ತಿದ್ರೆ ಸಾಕು ಟ್ರೇಡ್ ಮಾಡಲಿಕ್ಕೆ, ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯೋವಂಥವ್ರು ಇವತ್ತಿಂದು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.